ಈ ಖಾತಾ ಫೈನಲ್ ಆದಂತಹ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಈಗ ಜಿಬಿಎ ಶಾಕ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನದು ಶಾಕ್ ಮತ್ತು ಯಾಕಾಗಿ ಇಲ್ಲಿದೆ ನೋಡಿ ಡೀಟೇಲ್ಸ್. ಈ ಖಾತಾ ಪಡೆದ ಖಾತಾದಾರರಿಗೆ ಜಿಬಿಎ ದಂಡಾಸ್ತ್ರ. ನೈಜ ಅಳತೆ ನಮೂದಿಸದೆ ಟ್ಯಾಕ್ಸ್ ವಂಚಿಸಿದವರಿಗೆ ಶಾಕ್. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಜಿಬಿಎ ಶೋಕಾಸ್ ನೋಟಿಸ್. ಈ ಖಾತಾ ಪಡೆದಂತಹ ಖಾತಾದಾರರಿಗೆ ಜಿಬಿಎ ಶಾಕ್ ಕೊಡ್ತಾ ಇದೆ. ತಮ್ಮ ಆಸ್ತಿಯ ಜಾಗದ ನೈಜ ಅಳತೆ ನಮೂದಿಸದೆ ಟ್ಯಾಕ್ಸ್ ವಂಚಿಸುತ್ತಿದ್ದಾರೆ ಅಂತ ಶೋಕಾಸ್ ಜಾರಿ ಮಾಡ್ತಾ ಇದೆ. ಶೋಕಾಸ್ ನೋಟಿಸ್ ಜಾರಿ ಮಾಡಿ ತೆರಿಗೆ ಜೊತೆಗೆ ಪೆನಾಲ್ಟಿಯನ್ನು ಖಾತಾದಾರರಿಂದ ವಸೂಲಿ ಮಾಡ್ತಾ ಇದೆ. ಬೆಂಗಳೂರಿನ ನಾಗಸಂದ್ರದ ಶೋಭಾ ಅಪಾರ್ಟ್ಮೆಂಟ್ನ 30ಕ್ಕೂ ಹೆಚ್ಚು ನಿವಾಸಿಗಳಿಗೆ ಜಿಬಿಎಯ ರೆವೆನ್ಯೂ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಜಾರಿಗೊಳಿಸಿದ್ದಾರೆ. ಕಾರಣ, ಈ ಖಾತಾದಲ್ಲಿ ಪಾರ್ಕಿಂಗ್ ಜಾಗವನ್ನ ಗುರುತು ಮಾಡಿಲ್ಲ, ಪಾರ್ಕಿಂಗ್ ಜಾಗದ ಬಗ್ಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ, ಖಾತೆಗೂ ಈ ಖಾತಾಗೂ ನೀಡಿರುವ ಮಾಹಿತಿ ಹೋಲಿಕೆ ಆಗ್ತಿಲ್ಲ ಅಂತ ಶೋಕಾಸ್ ನೋಟಿಸ್ ನೀಡಿ ದಂಡ ಹಾಕಿದ್ದಾರೆ. ಈ ಖಾತಾ ಮಾಡೋಕ್ಕೆ ಬಂತು ಮೆಸೇಜು. ಎಲ್ಲರೂ ಈ ಖಾತಾ ಮಾಡಿಸಿದ್ವಿ. ಈ ಖಾತಾ ಮಾಡಿಸಿನ 5-6 ತಿಂಗಳಾದಮೇಲೆ ಈ ಖಾತಾದಲ್ಲಿ ತೋರಿಸಿರೋ ಏರಿಯಾಗೂ ಮುಂಚೆ ಖಾತಾ ಪ್ರಕಾರ ತೋರಿಸಿರೋ ಏರಿಯಾಗೂ ವ್ಯತ್ಯಾಸ ಇದೆ. ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು ಎಕ್ಸ್ಟ್ರಾ ಅಂತ ಬಂತು. ಎಷ್ಟು ಕಟ್ಟಬೇಕು ಅಂತ ನೋಡಿದ್ರೆ 5 ವರ್ಷಕ್ಕೆ ಪ್ರತಿ ವರ್ಷ ಟ್ಯಾಕ್ಸ್ 800 ರೂಪಾಯಿ ಹಾಕಿದರೆ ಮೇಲೆ ಅದಕ್ಕೆ ಇಂಟ್ರೆಸ್ಟು 110, 111 ರೂಪಾಯಿ ಹಾಕಿದ್ದಾರೆ. ಅದಕ್ಕೆ ಪೆನಾಲ್ಟಿ 635 ರೂಪಾಯಿ, 660 ರೂಪಾಯಿ ಹಾಕಿದ್ದಾರೆ. ಜಾಗ ವ್ಯತ್ಯಾಸ ಅಂದ್ರೆ ಅವರು ಪಾರ್ಕಿಂಗ್ ಏರಿಯಾ ಸೇರಿಸಿದ್ದಾರೆ. ಬಂದಿದೆ ಒಂದು 30-40 ಜನಕ್ಕಂತೂ ಬಂದಿದೆ. ನನಗೆ ಗೊತ್ತಿರೋ ಹಂಗೆ ಇನ್ನೂ ಜಾಸ್ತಿ ಬಂದಿರ್ಬೋದು. ಜಿಬಿಎ ಯಾವುದೇ ಮಾಹಿತಿ ಕೊಡದೆ ಬರೀ ಶೋಕಾಸ್ ನೋಟಿಸ್ ಕೊಟ್ಟು ಸರಿಯಾದ ತಿಳುವಳಿಕೆ ಕೂಡ ಕೊಡದೆ 5 ವರ್ಷಕ್ಕೆ ದಂಡ ಹಾಕಿದೆ. ಇದು ಕಾನೂನಿನ ವಿರುದ್ಧವಾಗಿದೆ ಅಂತ ಈ ಖಾತಾದಾರರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಖಾತಾ ಮಾಡಿಸುವಾಗಲೇ ಸರಿಯಾದ ಮಾಹಿತಿ ನೀಡಿದ್ದೇವೆ, ಈಗ ತಪ್ಪು ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ, ನಾವು ಹೋರಾಟ ಮಾಡ್ತೇವೆ. ನಮ್ಮ ಶೋಭಾ ಅಪಾರ್ಟ್ಮೆಂಟ್ನಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಜಿಬಿಎ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಡಿಮ್ಯಾಂಡ್ ನೋಟಿಸ್ನವರು ಯಾವ್ದಾದ್ರು ಆ್ಯಕ್ಚುಲ್ ಸರಿಯಾದ ಇದರಲ್ಲಿ ಕಳಿಸ್ಬೇಕಾಗಿತ್ತು, ಪ್ರೂಫ್ ಇಟ್ಕೊಂಡು ಕಳಿಸ್ಬೇಕಾಗಿತ್ತು. ಹಾಗೆ ಕಳಿಸಿದ್ದಾರೆ ಅವರು. ಇದು ಈ ಡಿಮ್ಯಾಂಡ್ ಇದು ನೋಟಿಸ್ ಕಳಿಸಿದ ಮೇಲೆ ಟೈಮ್ ಕೊಟ್ಬಿಟ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡಿ ಇಂಟ್ರೆಸ್ಟು ಪೆನಾಲ್ಟಿ ಎರಡೂ ಹಾಕಿದ್ದಾರೆ. ಇಂಟ್ರೆಸ್ಟು ಪೆನಾಲ್ಟಿ ಎರಡೂ ಹೆಂಗೆ ಹಾಕ್ತಾರೆ ಜೊತೆಗೆ? ದಿಸ್ ಈಸ್ ಇಲ್ಲೀಗಲ್, ಟೋಟ್ಲಿ ಇಲ್ಲೀಗಲ್. ಯಾರಾದ್ರೂ ಲಾಯರ್ನ ಕೇಳಿದರೆ ಮನ್ಸಿಗೆ ಬಂದಾಗ ಒಂದ್ಸಲ ಇದು ಕಳಿಸ್ಬಿಡೋದು, ಆಮೇಲೆ ಆ ಡಿಮ್ಯಾಂಡ್ ಕಟ್ಟಲೇಬೇಕು ನಾವು. ಏನು ವಿ ಕಾಂಟ್ ಕ್ವಶನ್ ಎನಿಬಡಿ ಬಿಕಾಸ್ ಇಟ್ಸ್ ಆಲ್ ಸಿಸ್ಟಮ್ ಜನರೇಟೆಡ್. ಇದು ಕಾನೂನು, ಖಂಡಿತ ಕಾನೂನು ವಿರುದ್ಧವಾದ. ಆ ನೋಟಿಸ್ ಕಳಿಸಿದ ಮೇಲೆ ನೋಟಿಸು ಇದು ರೀಚ್ ಆಗುತ್ತೆ ಅನ್ನೋ ಎಫೆಕ್ಟಿವ್ ಇದನ್ನು ಅವ್ರು ತೊಗೊಳ್ಬೇಕಾಗಿತ್ತು. ಬರೀ ಯಾವುದೋ ಮೇಲ್ನಲ್ಲಿ ಕಳಿಸ್ಬಿಡೋದು, ವಾಟ್ಸಪ್ನಲ್ಲಿ ಕಳಿಸ್ಬಿಡೋದು ಇದೆಲ್ಲ ಮಾಡಿದರೆ ದಿಸ್ ಇಸ್ ನಾಟ್ ದ ವೇ ಗೌರ್ಮೆಂಟ್ ಶುಡ್. ಜಾಗದ ನೈಜ ಅಳತೆ ನೀಡದೆ ತಪ್ಪು ಮಾಹಿತಿ ನೀಡಿರುವವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿರೋದು ಸರಿ ಇದೆ. ಜಾಗ ಅಳತೆ ಸರಿ ಇದ್ರೂ ದಂಡ ವಸೂಲಿ ಮಾಡೋದು ತಪ್ಪು. ಕಾನೂನು ಹೋರಾಟ ಮಾಡ್ತೇವೆ ಅಂತ ಇದ್ದು ಈ ಖಾತಾ ಶೋಕಾಸ್ ನೋಟಿಸ್ಗೆ ತಾತ್ಕಾಲಿಕ ಪರಿಹಾರ ಸಿಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್ ಕುಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.